ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು ಒಳ್ಳೆ ಲೊಕೇಶನ್ಲಿರೋಂಥ 2 ಎಕರೆ 15 ಗುಂಟೆ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಏನು ನೀರು ಹರಿತತ್ತಲ್ಲ ನೋಡಿ, ಅದು ಈ ಕೆರೆಗೆ ಹೋಗುವಂಥ ಒಂದು ಕಾಲುವೆ ನೋಡಿ. ಇಲ್ಲಿ ಕೆರೆಗೆ ನೀರು ಹಾಯಿಸುವಂಥ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ. ನೀರು ತುಂಬಾ ಜಾಸ್ತಿ ಬರ್ತಾಯಿದೆ. ನೀರು ಉಕ್ಕುತ್ತೆ, ಹಂಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಜಸ್ಟು ಒಂದು 500 ಮೀಟ್ರ್ ಬಂದರೆ ಟಾರ್ ರೋಡಿಂದ ಈ ತೋಟ ಸಿಗುತ್ತೆ. ಅದ್ರ ಮಧ್ಯ ಭಾಗದಲ್ಲಿ ಈ ಟೈಪು ನೀರು ಹರಿಯೋ ಜಾಗ ಇದೆ. ಈಗೆಲ್ಲ ಬೇಸಿಗೆ ಕಾಲದಲ್ಲಿ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಬಂದು ಇಲ್ಲೆಲ್ಲ ಸ್ವಿಮ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರೋದು ನೀರು ಹೇಗೆ ಹೋಗ್ತಾ ಇದೆ ಅಂತ. ಇದು ಕಪಿಲಾ ನದಿಯಿಂದ ನೀರು ಪಂಪ್ ಮಾಡ್ತಾಯಿರೋದು ಕೆರೆಗಳಿಗೆಲ್ಲ. ಅದರಿಂದ ಈ ಸುತ್ತಮುತ್ತ ಭಾಗದಲ್ಲ ತುಂಬಾ ಒಂದು ಒಳ್ಳೆ ವಾಟರ್ ಬೆಲ್ಟು. ದಯಮಾಡಿ ಗಮನಿಸಿ, ನಮ್ಮದು ನಂಜನಗೂಡು, ಗುಂಡ್ಲುಪೇಟೆ, ಚಾಮರಾಜನಗರ, ಬೇಗೂರು ಈ ಭಾಗದಲ್ಲಿ ಮಾತ್ರ ಲ್ಯಾಂಡ್ ಸಿಗೋದು. ಬೇರೆ ಎಲ್ಲೂ ಕೂಡ ಲ್ಯಾಂಡ್ ಸಿಗೋಲ್ಲ. ಬನ್ನಿ ಈ ಜಮೀನು ಬಗ್ಗೆ ಹೇಳ್ತೀನಿ. ಇದು ಹಿಲ್ ವ್ಯೂ ಇರೋಂಥ ಒಂದು ಒಳ್ಳೆ ತೋಟ. 2 ಎಕರೆ 15 ಗುಂಟೆ ತೋಟ. ತುಂಬಾ ಚೆನ್ನಾಗಿದೆ ತೋಟ. ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಬೆಟ್ಟ ಇದೆ. ಅದು ಹಿಲ್ ವ್ಯೂ ರೀತಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. 2 ಎಕರೆ 15 ಗುಂಟೆ ತೋಟ. ಒಂದು ಸಣ್ಣದಾಗಿ ಮನೆ ಇದೆ. ಅದು ಲೇಬರ್ಗೆ ವಾಸ ಮಾಡೋಕ್ಕೆ ಯೋಗ್ಯವಾಗಿದೆ ಹೊರತು ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಓನರ್ ವಾಸ ಅಂತ ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ವಾಸ ಮಾಡಬೇಕು ಅಂದರೆ. ಇದರಲ್ಲಿ 80+ ಕೋಕೋನಟ್ ಇದೆ, 80+ ಕೋಕೋನಟ್ ಇದೆ. ಎಲ್ಲ ಈ ರೀತಿ ಫಲ ಬಿಡ್ತಾಯಿದೆ ನೋಡಿ. ಒಳ್ಳೆ ದ್ರಾಕ್ಷಿ ಗೊಂಚಲಿಲ್ವ ಆ ರೀತಿ ಬಿಟ್ಟಿದೆ ಫಲ. ಎಳ್ನೀರು ಮತ್ತು ಇವರು ಕಾಯಿಗೆ ಮಾತ್ರ ಕೊಡೋದಾದ್ರಿಂದ ಎಳ್ನೀರನ್ನ ಕೀಳ್ಸೋದಿಲ್ಲ. ಇದು ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ಮೈಸೂರಿಂದ ಒಂದು 36 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ಬ್ಯಾಂಗ್ಳೂರಿಂದ ವಯಾ ಮೈಸೂರು ಬಂದರೆ 170 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ. ಜಸ್ಟು ಎನ್ ಎಚ್ಚಿಂದ ಕೇವಲ 1.5 ಕಿಲೋಮೀಟ್ರು. ನಿಯರ್ ಬೈ ರೈಲ್ವೆ ಸ್ಟೇಷನ್ ಕೂಡ ಇದೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ ಇರೋಂಥ ಲ್ಯಾಂಡು ನೋಡಿ. ಈಗ ಅವರು ಉಳುಮೆ ಮಾಡಿಲ್ಲ, ಉಳುಮೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫ್ರಮ್ ನಂಜನಗೂಡಿಂದ 18 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಇನ್ನೊಂದು ವಯಾ ಮಳವಳ್ಳಿ ಕಡೆ ರೂಟ್ ಇದೆ ಒಂದು. ಅಲ್ಲಿ ಕಡೆಯಿಂದ ಬಂದರೆ ಒಂದು 150 ಕಿಲೋಮೀಟ್ರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ನಾವು ಮೈಸೂರು ರೋಡಿಂದ ಏನು ಚೆಲಘಟ್ಟ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಒಂದು ಲೊಕೇಶನ್ ಹಾಕಿದ್ದೀನಿ. ಇದು ಜನರಲ್ ಪ್ರಾಪರ್ಟಿ. ತುಂಬಾ ಚೆನ್ನಾಗಿದೆ. ಕ್ಲಿಯರ್ ಡಾಕ್ಯುಮೆಂಟ್ಸು ಏನಿದೆ, ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಕೊಡೋಣ. ಪರ್ಚೇಸ್ ಪ್ರಾಪರ್ಟಿ, ಲಾಯರು ಲೀಗಲ್ ಮಾಡಿ ಕ್ಲಿಯರಾಗಿ ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಫಲ ಅಂತೂ ತುಂಬ ಚೆನ್ನಾಗಿ ಬಿಡ್ತಾಯಿದೆ. ಓನರು ಪ್ರೈಸ್ ಹೇಳ್ತಾ ಇರೋದು ಟೋಟಲು 1,42 lakh ಕೋಟ್ ಮಾಡ್ತಾಯಿದ್ದಾರೆ ಅವರು. ಎದುರುಗಡೆ ಕೂರಿಸಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡೋಣ ಅಂತ ಹೇಳಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಎದುರುಗಡೆ ಕೂರಿಸ್ಕೊಡ್ತೀನಿ. ಒಂದು 40ಕ್ಕೆ ಆಗ್ಬೋದು, ಇಲ್ಲ ಸ್ವಲ್ಪ ಇನ್ನೂ ಕಡಿಮೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಡೈರೆಕ್ಟ್ ಓನರ್ ಮಾತಾಡ್ಸ್ಕೊಡ್ತೀನಿ. ಈಗೇನು ತೋರಿಸ್ತಿದ್ದೆಲ್ಲ ಜೂಮ್ ಮಾಡಿ. ಇದೆ ಬೆಟ್ಟ, ಒಂದು ಹಿಲ್ ವ್ಯೂ ಇದೆ. ಹಂಗಂತ ಹೇಳ್ಬಿಟ್ಟು ಇಲ್ಲಿ ಕಾಡಿಲ್ಲ, ಕಾಡು ಪ್ರಾಣಿಗಳದ್ದು ಕಾಟನ ಇಲ್ಲವೇ ಇಲ್ಲ. ಯಾಕಂದರೆ ಸುತ್ತಮುತ್ತ ಕಾಡಿಲ್ಲ, ಅದೊಂದು ಗುಡ್ಡ ಮಾತ್ರ ಇರೋದು. ನಿಮಗೆ ಡೈರೆಕ್ಟ್ ಓನರ್ ಹತ್ರ ಮೀಟ್ ಮಾಡಿಸ್ಕೊಡ್ತೀನಿ. ಓನರು ತುಂಬ ಗೊತ್ತಿರೋರು, ನಂಜನಗೂಡವರು. ಅವ್ರ ಹತ್ರ ಮೀಟ್ ಮಾಡಿಸ್ಕೊಡ್ತೀನಿ. ಎದುರುಗಡೆ ಮಾತಾಡ್ಸ್ಕೊಡ್ತೀನಿ. ಏನಿದೆ ಅವರು ಫೈನಲ್ ಮಾಡ್ತಾರೆ. ನಮ್ಮದು 2% ಕಮಿಷನ್ ಇರ್ತದೆ. ದಯವಿಟ್ಟು ಗಮನಿಸಿ, ನಮ್ಮದು 2% ಕಮಿಷನ್ ಇರ್ತದೆ. ಏನಿದೆ ರಿಜಿಸ್ಟ್ರೇಷನ್ವರೆಗೂ ಅಪ್ ಟು ಖಾತೆವರೆಗೂ ನಮ್ಮ ಜವಾಬ್ದಾರಿ. ನೋಡಿ, ಕಾಯಿ ಎಳ್ನೀರೆಲ್ಲ ಈ ಸೈಜ್ ಬರುತ್ತೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರುವಂಥ ಲ್ಯಾಂಡು ಮತ್ತು ತುಂಬ ಚೆನ್ನಾಗಿ ಫಲ ಬಿಡ್ತಾಯಿದೆ. ಮರಗಳೆಲ್ಲ ಒಳ್ಳೆ ತಳಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸ ವೀಡಿಯೋ ಹಾಕ್ದಾಗ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಮತ್ತು ನಿಮ್ದು ಯಾವುದೋ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ವಾಟ್ಸಪ್ ಮುಖಾಂತರ ತಿಳಿಸಿ. ನನ್ನ ವೀಡಿಯೋನ ಲೈಕ್ ಮಾಡಿ. ಮತ್ತು ಬೇರೆ ಯಾರು ಜಮೀನು ತಗೊಳ್ಬೇಕು ಅಂತ ಏನು ಇಂಟ್ರೆಸ್ಟ್ ಇದೆ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ಅನುಕೂಲ ಆಗಲಿ. ನೋಡಿ, ಒಂದು ತೊಟ್ಟಿ ರೀತಿ ಕಟ್ಸಿದ್ದಾರೆ. ನೀವು ಫ್ಯೂಚರ್ ಅದನ್ನು ಬೇಕಾದರೆ ಸ್ವಿಮ್ಮಿಂಗ್ ಪೂಲಾಗಿ ಮಾಡ್ಕೋಬೋದು. ನೀರು ತುಂಬಿಕೊಂಡ್ರೆ ಸ್ವಿಮ್ಮಿಂಗ್ ಪೂಲಾಗಿ ಕೂಡ ಯೂಸ್ ಮಾಡ್ಕೋಬೋದಿಲ್ಲ, ಕೃಷಿ ಹೊಂಡ ಆಗೋದು ಯೂಸ್ ಮಾಡ್ಕೋಬೋದು. ನೋಡಿ, ಒಂದು ಒಳ್ಳೆ ತೋಟ ಬೇಕು ಅನ್ನೋರಿಗೆ, ಒಂದು 2-2.5 ಎಕರೆ 3 ಎಕರೆ ತೋಟ ಬೇಕು ಅನ್ನೋರಿಗೆ ಇದು ಸೂಕ್ತವಾಗಿದೆ. ತುಂಬಾ ಚೆನ್ನಾಗಿದೆ. ದಯಮಾಡಿ ಗಮನಿಸಿ. ಮತ್ತು 25 ಲಕ್ಷ ಕೊಡ್ತಾರೆ, ಎಕರೆ 30 ಲಕ್ಷ ಕೊಡ್ತಾರೆ ಹಾಗೆ ಅಂತ ಕೇಳೋಕೆ ಹೋಗಿ. 100% ಕೊಡಲ್ಲ. ಈಗೇನು ಪ್ರೈಸ್ ಹಾಕಿದರೆ 1,42,00,000, 1,42 lakh. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಓನರ್ ಹತ್ರ ಕೊಡ್ಸ್ಕೊಡ್ತೀನಿ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಲ್ಯಾಂಡು. ಯಾರು ಜಮೀನು ಮೇಲೆ ಹೋಗೋಕ್ಕಲ್ಲ, ಗೌರ್ಮೆಂಟ್ ರೋಡು. ಫಲ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ಅಂದರೆ ನೀವು ಚೆನ್ನಾಗಿರೋ ಒಂದು ಮನೆ ಕಟ್ಕೊಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈವ್ನಿಂಗ್ ಟೈಮು ಆರಾಮಾಗಿ ಒಂದು ಕುತ್ಕೊ ಕಾಫಿ ಕುಡಿಯೋ ಕೂಡ ಒಳ್ಳೆ ವಾತಾವರಣ. ಹಿಲ್ ವ್ಯೂ ಇದೆ. ವ್ಯೂ ಅಂತೂ ಚೆನ್ನಾಗಿದೆ. ವಾಟರ್ ಬೆಲ್ಟ್ ಏರಿಯಾ. ನೀರು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆಲ್ರೆಡಿ ಇದರಲ್ಲಿ 2 ಬೋರ್ವೆಲ್, ರನ್ನಿಂಗ್ ಬೋರ್ವೆಲ್ ಇದೆ. ಪವರ್ ಕನೆಕ್ಷನ್ ಕೂಡ ಇದೆ. ಓನ್ TCನೂ ಕೂಡ ಇದೆ. ದಯಮಾಡಿ ಯಾರು ಇಂಟ್ರೆಸ್ಟ್ ಇರುತ್ತೆ ಕರೆ ಮಾಡಿ. ಸ್ವಲ್ಪ ಮಿಕ್ಸ್ ಟ್ರೀ ಹಾಕೊಂಡಿದ್ದಾರೆ. ನಿಂಬೆ ಅದು ಸಪೋರ್ಟ್ ಎಲ್ಲ ಸ್ವಲ್ಪ ಮಿಕ್ಸ್ ಟ್ರೀಗಳಿದೆ. ಬಟ್ ಕೋಕೋನಟ್ ಅಂತೂ 80+ ಇದೆ. ಎಲ್ಲ ಫಲ ಬಿಡ್ತಾ ಇದೆ. ನೀವು ಉಳುಮೆ ಮಾಡಿ ಇನ್ನೂ ಸ್ವಲ್ಪ ಮಿಶ್ರ ತಳಿ ಅಂದರೆ ಮಿಕ್ಸ್ ಅಗ್ರಿಕಲ್ಚರ್ ಮಾಡ್ಬೋದು.
ಏನಲ್ಲಿ ಮಾತಾಡ್ತಿಲ್ಲ, ಅವರೇ ಓನರು. ಹಾಗೆ ಓನರ್ ಜೊತೆ ಬಂದು ನೋಡಿದ್ದೀನಿ, ತೋಟನ ತೋರಿಸಿದ್ದಾರೆ. ಒಂದೊಳ್ಳೆ ಲೊಕೇಶನ್ ಲ್ಯಾಂಡ್ ಅಂತ ಹೇಳ್ಕೊಡ್ತೀನಿ. ನೀವು ಇನ್ನೂ ಕೂಡ ತೊಗೊಂಡ್ರೆ ಇನ್ನೂ ಕಲ್ಟಿವೇಷನ್ ಮಾಡಿ ಇನ್ನೂ ಒಂದೊಳ್ಳೆ ಬೆಳೆ ಬೆಳಿಬೋದು. ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ಫಲವತ್ತಾಗಿದೆ. ಇಲ್ಲಿ ಅಡಿಕೆ ಹಾಕ್ಬೋದು, ಸಪೋಟ, ಮಾವು ಮತ್ತು ಲೆಮನ್ ಎಲ್ಲ ಕೂಡ ಬೆಳಿಬೋದು. ಸ್ಪೇಸ್ ಇದೆ. ಯಾಕಂದರೆ ತೆಂಗಿನ ಮರನೂ ಕೂಡ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬಿಡ್ತಿದೆ, ಚೆನ್ನಾಗಿ ಅಳ್ತಾ ಇದೆ, ಒಂದು 30 ಅಡಿ ಹತ್ತಿರ. ಅದರಿಂದ ನೀವು ಆರಾಮಾಗಿ ನೀವು ಬೇರೆ ಬೆಳೆನೂ ಕೂಡ ಬೆಳಿಬೋದು. ದಯಮಾಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಿ. ಏನಿದೆ ಪ್ರೈಸು ಮತ್ತು ಡಿಸ್ಟೆನ್ಸು ಪ್ರತಿಯೊಂದು ಕೂಡ ಒಂದು ಯೋಚನೆ ಮಾಡಿ ನಿಮಗೆ ಆಗುತ್ತೆ ಅಂತಂದರೆ ಖಂಡಿತ ಬನ್ನಿ, ತೋರಿಸ್ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಒಂದೊಳ್ಳೆ ಲ್ಯಾಂಡ್ ಮಾಡಿಕೊಡೋಣ ನಿಮಗೆ. ನೋಡಿ, ಇದೇ ಮನೆ ನಾನು ಹೇಳ್ದಲ್ಲದು ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಒಳಗಡೆ ಕಿಟಕಿ ಮತ್ತು ಶೀಟ್ಸ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಏನು ಪರ್ಚೇಸ್ ಮಾಡಿದ್ದಲ್ಲ ಓನರ್ ಅವರು, ಅವ್ರದ್ದೇ ಆದ ಬಿಸ್ನೆಸ್ ಬ್ಯುಸಿಯಲ್ಲಿ ಸ್ವಲ್ಪ ಬಂದು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಒಂದು ಒಳ್ಳೆ ಮನೆ ಮಾಡಿಕೊಂಡು ಆರಾಮಾಗಿ ವಾಸ ಮಾಡ್ಬೋದು ಇಲ್ಲೂ ಕೂಡ. ನೋಡಿ, ಗೌರ್ಮೆಂಟ್ ರೋಡೇ, ಮೆಟ್ಲಿಂಗ್ ರೋಡು, ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ ರೋಡು. ಆರಾಮಾಗಿ ಲಾರಿನೇ ಬರ್ಬೋದು, ಹಂಗಿದೆ ರೋಡು. ಸುತ್ತಮುತ್ತ ಎಲ್ಲ ಬರೀ ತೋಟಗಳೇ. ನೋಡಿ, ಇಂಟ್ರೆಸ್ಟ್ ಆದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಸುತ್ತ ಫೆನ್ಸ್ ಆಗಿದೆ. ನಿಮ್ಮದೊಂದು ಮನೆ ಕಟ್ಟೋದೊಂದು ಬಾಕಿ ಇದೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು.